ಮೋದಿ ಅವರ ಟ್ವಿಟ್ಟರ್ ಅಕೌಂಟ್ ಹ್ಯಾಕ್ ಆಗಿತ್ತ. ದೇಶದ ಜನರಿಗೆ ಒಂದು ಕ್ಷಣ ಹಾಗೆ ಅನಿಸಿದ್ದು ಸುಳ್ಳಲ್ಲ. ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾದ ಗೆಲುವನ್ನ ಆಪರೇಷನ್ ಸಿಂಧೂರ್ ಜೊತೆ ಹೋಲಿಸಿದ ಮೋದಿ ಅವರ ಟ್ವೀಟ್ ಕಂಡು ಜನ ಹಾಗೆಂದುಕೊಳ್ಳಬೇಕಾಯಿತು. ಯಾಕೆಂದ್ರೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸೈನಿಕರ ಕಾರ್ಯಾಚರಣೆಯನ್ನ ಒಂದು ಕ್ರಿಕೆಟ್ ಪಂದ್ಯದ ಜೊತೆ ಹೋಲಿಸುವುದು ಅದು ಪ್ರಧಾನಿಯಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮಾಡುವ ಕೆಲಸವಲ್ಲ. ಇದು ಸೇನೆಗೆ ಗೌರವವೂ ಅಲ್ಲ, ಕ್ರೀಡಾ ಸ್ಫೂರ್ತಿಯೂ ಅಲ್ಲ. ಕ್ರೀಡೆಯನ್ನ ಹೇಗೆ ಗೌರವಿಸಬೇಕು ಅನ್ನೋದನ್ನ ಮೋದಿ ಅವರು ಕಡೆ ಪಕ್ಷ ತಮ್ಮದೇ ಪಕ್ಷದ ವಾಜಪೇಯಿ ಅವರನ್ನಾದ್ರೂ ನೋಡಿ ಕಲಿಯಬೇಕಿತ್ತು. 2004ರಲ್ಲಿ ಭಾರತ ಕ್ರಿಕೆಟ್ ತಂಡ ಪಾಕಿಸ್ತಾನ ಪ್ರವಾಸಕ್ಕೆ ಹೊರಡಲು ಅಣಿಯಾಗಿತ್ತು. ಆಗ ತಂಡವನ್ನ ಭೇಟಿಯಾದ ವಾಜಪೇಯಿ ಅವರು ವಿಶ್ ಮಾಡಿ ಕ್ಯಾಪ್ಟನ್ ಗಂಗೂಲಿಗೆ ಒಂದು ಬ್ಯಾಟ್ ಉಡುಗೊರೆ ನೀಡುತ್ತಾ ಪಂದ್ಯಗಳನ್ನ ಗೆಲ್ಲೋದು ಮಾತ್ರವಲ್ಲ, ಅಲ್ಲಿನ ಜನರ ಹೃದಯಗಳನ್ನು ಗೆದ್ದು ಬನ್ನಿ ಅಂತ ಹೇಳಿದ್ರು. ಕ್ರೀಡೆಯ ಮಹತ್ವ ಏನು ಅನ್ನುವ ಇಷ್ಟು ಮಾತ್ರ ಸೆನ್ಸಿಟಿವಿಟಿ ಒಬ್ಬ ರಾಜಕಾರಣಿಗೆ ಇರಬೇಕಾಗುತ್ತೆ. ಅದು ಗ್ರಾಮೀಣ ಕ್ರೀಡೆಯಾಗಿರಬಹುದು ಅಥವಾ ಇಂಟರ್ ನ್ಯಾಷನಲ್ ಗೇಮ್ ಆಗಿರಬಹುದು. ಕ್ರೀಡೆಗಳ ಅಸ್ತಿತ್ವ ಇರುವುದೇ ಇಂತಹ ಬೆಸುಗೆ ಬಾಂಧವ್ಯಕ್ಕಾಗಿ. ಅಲ್ಲಿ ದ್ವೇಷ ಸೇಡಿಗೆ ಅವಕಾಶವಿರಬಾರದು. ವಾಜಪೇಯಿ ಅವರಿಗೆ ಅದು ಅರ್ಥವಾಗಿತ್ತು. ಅನ್ಫಾರ್ಚುನೇಟ್ಲಿ ಮೋದಿ ಮಾತ್ರವಲ್ಲದೆ ಅವರ ಸಂಪುಟದ ಬಹುಪಾಲು ಸಹೋದ್ಯೋಗಿಗಳು ಪಂದ್ಯವನ್ನ ಯುದ್ಧಕ್ಕೆ ಸಮೀಕರಿಸಿದ್ರು. ಇದರ ಅರ್ಥ ಇದೊಂದು ವೆಲ್ ಪ್ಲಾನ್ಡ್ ಪ್ರೀ ಡಿಸೈಡೆಡ್ ಕ್ಯಾಂಪೈನ್ ಅಂತ. ವಿಪರ್ಯಾಸ ಏನಂದ್ರೆ ನಾವೆಲ್ಲರೂ ಪಂದ್ಯವನ್ನ ಯುದ್ಧಕ್ಕೆ ಸಮೀಕರಿಸಿ ಮೈಮರೆತಿದ್ರೆ ಅತ್ತ ಪಾಕಿಸ್ತಾನದ ಪ್ರಧಾನಿ ವಿಶ್ವಸಂಸ್ಥೆಯಲ್ಲಿ ಆಪರೇಷನ್ ಸಿಂಧೂರ್ ನಲ್ಲಿ ನಾವು ಗೆದ್ದಿದ್ದೇವೆ, ಅವರ 7 ವಿಮಾನ ಹೊಡೆದುರುಳಿಸಿ ಮುಖಭಂಗ ಮಾಡಿದ್ದೇವೆ ಎಂಬ ಹಸಿ ಸುಳ್ಳು ಹೇಳಿದ್ದಾರೆ. ಆತನಿಗೆ ತಕ್ಕ ಉತ್ತರ ಕೊಡಬೇಕಿದ್ದ ನಮ್ಮ ಪ್ರಧಾನಿಯವರು ಕ್ರಿಕೆಟ್ ಮ್ಯಾಚ್ ಸಮೀಕರಣದಲ್ಲಿ ಕಳೆದು ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಪಹಲ್ಗಾಮ್ ದಾಳಿಯ ನಂತರ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದಿದ್ದ ಮೋದಿ ಅವರು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಲು ಅನುಮತಿ ಕೊಟ್ಟಿದ್ದಕ್ಕೆ ಕ್ರಿಕೆಟ್ ಪಂದ್ಯಗಳ ಮೂಲಕ ಜನರ ಸೆಂಟಿಮೆಂಟ್ ಬಳಸಿಕೊಂಡು ರಿಯಲ್ ಇಶ್ಯೂಗಳಿಂದ ಅಟೆನ್ಷನ್ ಡೈವರ್ಟ್ ಮಾಡುವ ರಾಜಕೀಯ ಲೆಕ್ಕಾಚಾರವಿದೆಯೇ ಎಂಬ ಅನುಮಾನಗಳು ಹರಿದಾಡಿದವು. ಯಾಕಂದ್ರೆ ಪಾಕಿಸ್ತಾನದ ಜೊತೆ ಆಡಲು ಇಂಡಿಯಾ ಆಟಗಾರರಿಗೆ ಇಷ್ಟವಿರಲಿಲ್ಲ. ಒತ್ತಡ ತಂದು ಆಡಿಸಲಾಗುತ್ತಿದೆ ಎಂದು ಮಾಜಿ ಆಟಗಾರ ಸುರೇಶ್ ರೈನಾ ಸ್ಫೋಟಕ ಹೇಳಿಕೆ ನೀಡಿದ್ರು. ಹಾಗಾದ್ರೆ ನಮ್ಮ ಆಟಗಾರರು ಪಾಕಿಸ್ತಾನಿ ಸಚಿವ ಮೊಯ್ಸಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿದ್ದು ಅವರ ಸ್ವಂತ ತೀರ್ಮಾನವಾಗಿತ್ತೆ ಅಥವಾ ಆಟವಾಡಲು ಒತ್ತಡ ತಂದಂತೆ ಇಡೀ ಎಪಿಸೋಡ್ ಅನ್ನ ಎಮೋಷನಲಿ ರಂಗೇರಿಸಿ ಪೊಲಿಟಿಕಲಿ ಕ್ಯಾಶ್ ಮಾಡಿಕೊಳ್ಳಲು ಹಾಗೆ ವರ್ತಿಸುವಂತೆಯೂ ಆಟಗಾರರಿಗೆ ಒತ್ತಡ ತರಲಾಗಿದೆ. ಯಾಕಂದ್ರೆ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿದ ನಾಯಕ ಸೂರ್ಯಕುಮಾರ್ ಯಾದವ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅದೇ ಮೊಯ್ಸಿನ್ ನಖ್ವಿಯ ಕೈಕುಲುಕುತ್ತಿರುವ ವಿಡಿಯೋ ಈಗ ವೈರಲ್ ಆಗುತ್ತಿದೆ. ಮೊದಲು ಇಲ್ಲದ ವಿರೋಧ, ನಂತರ ಆಟಗಾರರಲ್ಲಿ ದಿಢೀರ್ ಮೂಡಿದ್ದು ಹೇಗೆ? ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಬಿಜೆಪಿಯ ಮಾಜಿ ಸಂಸದ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ.